ಕೆಟ್ಟ ಮೇಲೆ ಬುದ್ಧಿ ಕಲಿತಾರೆ, ಕೆಲವರು ಕೆಟ್ಟ ಮೇಲೂ ಕೂಡ ಬುದ್ಧಿ ಕಲಿಯೋದಿಲ್ಲ. ಅಂತ ಕ್ಯಾಟಗರಿಗೆ ಸೇರೋದು ಈ ಪಾಕಿಸ್ತಾನ. ಕೆಟ್ಟ ಮೇಲೂ ಕೂಡ ಬುದ್ಧಿಯನ್ನ ಕಲಿಯಲಿಲ್ಲ ಈ ಪಾಕಿಸ್ತಾನ. ಜಗತ್ತಿನ ಮುಂದೆ ಮಾನ ಹೋಗಿದೆ. ಮಾನ ಹೋದ್ರೂ ಕೂಡ ಹೊಸ ಖ್ಯಾತೆಯನ್ನ ತೆಗಿತಾ ಇದ್ದಾರೆ. ಹೊಸ ಖ್ಯಾತೆ ಏನಪ್ಪಾ ಅಂತಂದ್ರೆ, ಈ ಏಷ್ಯಾ ಕಪ್ ಹಸ್ತಾಂತರ ಮಾಡುವಂತ ವಿಚಾರದಲ್ಲಿ ಪಾಕ್ ನಕ್ರ ಮಾಡ್ತಾ ಇರೋದು ನಿಮ್ಗೆ ಗೊತ್ತೇ ಇದೆ. ಗೆದ್ದಿರುವಂತಹ ಟ್ರೋಫಿ ಅದನ್ನ ಕೊಡೋದಕ್ಕೂ ಕೂಡ ಮೊಂಡುವಾದ. ನಮ್ಮಿಂದ ತಪ್ಪಾಗಿದೆ ಅಂತ ಪಾಕಿಸ್ತಾನ ಬಿಸಿಸಿಐ ಹೇಳಿರೋದು. ಕ್ಷಮೆಯನ್ನ ಯಾಚಿಸಿದೆ ಈಗ ಪಾಕಿಸ್ತಾನ. ಬಿಸಿಸಿಐನ ಕ್ಷಮೆಯಾಚನೆಯನ್ನ ಮಾಡಿದೆ ಪಾಕಿಸ್ತಾನ. ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ. ತಪ್ಪಾಗಿದೆ, ಹೌದು. ಗೆದ್ದಂತ ಏಷ್ಯಾ ಕಪ್ ಏನಿದೆ ಅದು ಭಾರತದ ಕಿರೀಟವನ್ನ ತಗೊಂಡೋಗಿಟ್ಟು ತಪ್ಪಾಯ್ತು ಅಂತಂದ್ರೆ ಅಕ್ಷಮ್ಯ ಅಪರಾಧ ಅದು. ಅದನ್ನ ಬಹಳ ಗೌರವದಿಂದ ವಾಪಸ್ ಕೊಡಬೇಕು. ಆದ್ರೆ ಪಾಕಿಸ್ತಾನ ಹೇಳ್ತಾ ಇರೋದೇನು, ಈ ಮೊಹಸಿನ್ ನಖ್ವಿ ಕ್ಷಮೆ ಏನೋ ಯಾಚಿಸಿದ್ದಾರೆ. ಆದ್ರೆ ಪಾಕ್ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಆಕ್ಚುಲ್ ಆಗಿ ಏನ್ ಮಾಡಬೇಕಿತ್ತು ಅದನ್ನ ಮಾಡಿಲ್ಲ. ಗೌರವಯುತವಾಗಿ ಅದನ್ನ ಯಾರಿಗೆ ಸಲ್ಲಬೇಕು, ಯಾರಿಗೆ ಸೇರಬೇಕು ಅದನ್ನ ಕೊಡಬೇಕಿತ್ತು. ಆದ್ರೆ ಕೊಟ್ಟಿಲ್ಲ. ಭಾರತಕ್ಕೆ ಟ್ರೋಫಿ ಹಸ್ತಾಂತರ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದ್ರೆ ಅದರಲ್ಲೂ ಕೂಡ ನಕ್ರ. ಟ್ರೋಫಿ ಹಸ್ತಾಂತರ ಹೆಸರಲ್ಲಿ ಪಾಕ್ ಹೈ ಡ್ರಾಮಾ ಮಾಡ್ತಾ ಇದೆ. ಟ್ರೋಫಿಯನ್ನ ಕೊಡ್ತೀವಿ, ಆದ್ರೆ ಸೂರ್ಯಕುಮಾರ್ ಬಂದು ಅದನ್ನ ತಗೊಂಡು ಹೋಗ್ಲಿ. ಇದು ಪಾಕಿಸ್ತಾನದ ಹೊಸ ಮೊಂಡುವಾದ. ನೆಲಕ್ಕೆ ಬಿದ್ರೂ ಕೂಡ, ಸೋತ್ರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತ ವಾದವನ್ನ ಈಗ ಮಾಡ್ತಾ ಇರೋದು ಪಾಕಿಸ್ತಾನದ ವರ್ತನೆ ಯಾವ ರೀತಿಯಾಗಿದೆ ಅಂತಂದ್ರೆ, ಸೋತ್ ಹೋದ್ರೂ ಕೂಡ ಹೊಸದೊಂದು ವಾದ. ಅದನ್ನ ಗೌರವಯುತವಾಗಿ ಕೊಡಬೇಕಾಗಿತ್ತು. ಟ್ರೋಫಿಯನ್ನ ಗೆದ್ದಿರುವಂತಹ ಟ್ರೋಫಿ, ಭಾರತದ ಹಕ್ಕಿನ ಟ್ರೋಫಿ. ಆದ್ರೆ ಅದನ್ನ ಗೌರವಯುತವಾಗಿ ಕೊಡದೆ ಸೂರ್ಯಕುಮಾರ್ ಬಂದದನ್ನು ತಗೊಂಡು ಹೋಗಬೇಕು. ಟ್ರೋಫಿಯನ್ನ ತಗೊಂಡು ಹೋಗೋದಕ್ಕೆ ಸೂರ್ಯಕುಮಾರೇ ಬರಬೇಕು ಅಂತ ಹೊಸ ಖ್ಯಾತೆಯನ್ನ ಈಗ ಮೊಹಸಿನ್ ನಖ್ವಿ ತೆಗೆದಿರೋದು. ಅದನ್ನ ಎಸಿಸಿ ಕಚೇರಿಗೆ ಬಂದು ಸೂರ್ಯ ಟ್ರೋಫಿಯನ್ನ ತಗೊಂಡು ಹೋಗಬೇಕು ಅಂತ ಮೊಹಸಿನ್ ನಖ್ವಿ ಹೇಳಿರೋದು. ಕೆಟ್ಟ ಮೇಲೆ ಬುದ್ಧಿ ಕಲಿತಾರೆ, ಕೆಲವರು ಕೆಟ್ಟ ಮೇಲೂ ಕೂಡ ಬುದ್ಧಿ ಕಲಿಯೋದಿಲ್ಲ. ಅಂತ ಕ್ಯಾಟಗರಿಗೆ ಸೇರೋದು ಈ ಪಾಕಿಸ್ತಾನ. ಕೆಟ್ಟ ಮೇಲೂ ಕೂಡ ಬುದ್ಧಿಯನ್ನ ಕಲಿಯಲಿಲ್ಲ ಈ ಪಾಕಿಸ್ತಾನ. ಜಗತ್ತಿನ ಮುಂದೆ ಮಾನ ಹೋಗಿದೆ. ಮಾನ ಹೋದ್ರೂ ಕೂಡ ಹೊಸ ಖ್ಯಾತೆಯನ್ನ ತೆಗಿತಾ ಇದ್ದಾರೆ. ಹೊಸ ಖ್ಯಾತೆ ಏನಪ್ಪಾ ಅಂತಂದ್ರೆ, ಈ ಏಷ್ಯಾ ಕಪ್ ಹಸ್ತಾಂತರ ಮಾಡುವಂತ ವಿಚಾರದಲ್ಲಿ ಪಾಕ್ ನಕ್ರ ಮಾಡ್ತಾ ಇರೋದು ನಿಮ್ಗೆ ಗೊತ್ತೇ ಇದೆ. ಗೆದ್ದಿರುವಂತಹ ಟ್ರೋಫಿ ಅದನ್ನ ಕೊಡೋದಕ್ಕೂ ಕೂಡ ಮೊಂಡುವಾದ. ನಮ್ಮಿಂದ ತಪ್ಪಾಗಿದೆ ಅಂತ ಪಾಕಿಸ್ತಾನ ಬಿಸಿಸಿಐ ಹೇಳಿರೋದು. ಕ್ಷಮೆಯನ್ನ ಯಾಚಿಸಿದೆ ಈಗ ಪಾಕಿಸ್ತಾನ. ಬಿಸಿಸಿಐನ ಕ್ಷಮೆಯಾಚನೆಯನ್ನ ಮಾಡಿದೆ ಪಾಕಿಸ್ತಾನ. ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ. ತಪ್ಪಾಗಿದೆ, ಹೌದು. ಗೆದ್ದಂತ ಏಷ್ಯಾ ಕಪ್ ಏನಿದೆ ಅದು ಭಾರತದ ಕಿರೀಟವನ್ನ ತಗೊಂಡೋಗಿಟ್ಟು ತಪ್ಪಾಯ್ತು ಅಂತಂದ್ರೆ ಅಕ್ಷಮ್ಯ ಅಪರಾಧ ಅದು. ಅದನ್ನ ಬಹಳ ಗೌರವದಿಂದ ವಾಪಸ್ ಕೊಡಬೇಕು. ಆದ್ರೆ ಪಾಕಿಸ್ತಾನ ಹೇಳ್ತಾ ಇರೋದೇನು, ಈ ಮೊಹಸಿನ್ ನಖ್ವಿ ಕ್ಷಮೆ ಏನೋ ಯಾಚಿಸಿದ್ದಾರೆ. ಆದ್ರೆ ಪಾಕ್ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಆಕ್ಚುಲ್ ಆಗಿ ಏನ್ ಮಾಡಬೇಕಿತ್ತು ಅದನ್ನ ಮಾಡಿಲ್ಲ. ಗೌರವಯುತವಾಗಿ ಅದನ್ನ ಯಾರಿಗೆ ಸಲ್ಲಬೇಕು, ಯಾರಿಗೆ ಸೇರಬೇಕು ಅದನ್ನ ಕೊಡಬೇಕಿತ್ತು. ಆದ್ರೆ ಕೊಟ್ಟಿಲ್ಲ. ಭಾರತಕ್ಕೆ ಟ್ರೋಫಿ ಹಸ್ತಾಂತರ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದ್ರೆ ಅದರಲ್ಲೂ ಕೂಡ ನಕ್ರ. ಟ್ರೋಫಿ ಹಸ್ತಾಂತರ ಹೆಸರಲ್ಲಿ ಪಾಕ್ ಹೈ ಡ್ರಾಮಾ ಮಾಡ್ತಾ ಇದೆ. ಟ್ರೋಫಿಯನ್ನ ಕೊಡ್ತೀವಿ, ಆದ್ರೆ ಸೂರ್ಯಕುಮಾರ್ ಬಂದು ಅದನ್ನ ತಗೊಂಡು ಹೋಗ್ಲಿ. ಇದು ಪಾಕಿಸ್ತಾನದ ಹೊಸ ಮೊಂಡುವಾದ. ನೆಲಕ್ಕೆ ಬಿದ್ರೂ ಕೂಡ, ಸೋತ್ರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತ ವಾದವನ್ನ ಈಗ ಮಾಡ್ತಾ ಇರೋದು ಪಾಕಿಸ್ತಾನದ ವರ್ತನೆ ಯಾವ ರೀತಿಯಾಗಿದೆ ಅಂತಂದ್ರೆ, ಸೋತ್ ಹೋದ್ರೂ ಕೂಡ ಹೊಸದೊಂದು ವಾದ. ಅದನ್ನ ಗೌರವಯುತವಾಗಿ ಕೊಡಬೇಕಾಗಿತ್ತು. ಟ್ರೋಫಿಯನ್ನ ಗೆದ್ದಿರುವಂತಹ ಟ್ರೋಫಿ, ಭಾರತದ ಹಕ್ಕಿನ ಟ್ರೋಫಿ. ಆದ್ರೆ ಅದನ್ನ ಗೌರವಯುತವಾಗಿ ಕೊಡದೆ ಸೂರ್ಯಕುಮಾರ್ ಬಂದದನ್ನು ತಗೊಂಡು ಹೋಗಬೇಕು. ಟ್ರೋಫಿಯನ್ನ ತಗೊಂಡು ಹೋಗೋದಕ್ಕೆ ಸೂರ್ಯಕುಮಾರೇ ಬರಬೇಕು ಅಂತ ಹೊಸ ಖ್ಯಾತೆಯನ್ನ ಈಗ ಮೊಹಸಿನ್ ನಖ್ವಿ ತೆಗೆದಿರೋದು. ಅದನ್ನ ಎಸಿಸಿ ಕಚೇರಿಗೆ ಬಂದು ಸೂರ್ಯ ಟ್ರೋಫಿಯನ್ನ ತಗೊಂಡು ಹೋಗಬೇಕು ಅಂತ ಮೊಹಸಿನ್ ನಖ್ವಿ ಹೇಳಿರೋದು. ಕೆಟ್ಟ ಮೇಲೆ ಬುದ್ಧಿ ಕಲಿತಾರೆ, ಕೆಲವರು ಕೆಟ್ಟ ಮೇಲೂ ಕೂಡ ಬುದ್ಧಿ ಕಲಿಯೋದಿಲ್ಲ. ಅಂತ ಕ್ಯಾಟಗರಿಗೆ ಸೇರೋದು ಈ ಪಾಕಿಸ್ತಾನ. ಕೆಟ್ಟ ಮೇಲೂ ಕೂಡ ಬುದ್ಧಿಯನ್ನ ಕಲಿಯಲಿಲ್ಲ ಈ ಪಾಕಿಸ್ತಾನ. ಜಗತ್ತಿನ ಮುಂದೆ ಮಾನ ಹೋಗಿದೆ. ಮಾನ ಹೋದ್ರೂ ಕೂಡ ಹೊಸ ಖ್ಯಾತೆಯನ್ನ ತೆಗಿತಾ ಇದ್ದಾರೆ. ಹೊಸ ಖ್ಯಾತೆ ಏನಪ್ಪಾ ಅಂತಂದ್ರೆ, ಈ ಏಷ್ಯಾ ಕಪ್ ಹಸ್ತಾಂತರ ಮಾಡುವಂತ ವಿಚಾರದಲ್ಲಿ ಪಾಕ್ ನಕ್ರ ಮಾಡ್ತಾ ಇರೋದು ನಿಮ್ಗೆ ಗೊತ್ತೇ ಇದೆ. ಗೆದ್ದಿರುವಂತಹ ಟ್ರೋಫಿ ಅದನ್ನ ಕೊಡೋದಕ್ಕೂ ಕೂಡ ಮೊಂಡುವಾದ. ನಮ್ಮಿಂದ ತಪ್ಪಾಗಿದೆ ಅಂತ ಪಾಕಿಸ್ತಾನ ಬಿಸಿಸಿಐ ಹೇಳಿರೋದು. ಕ್ಷಮೆಯನ್ನ ಯಾಚಿಸಿದೆ ಈಗ ಪಾಕಿಸ್ತಾನ.
ಬಿಸಿಸಿಐನ ಕ್ಷಮೆಯಾಚನೆಯನ್ನ ಮಾಡಿದೆ ಪಾಕಿಸ್ತಾನ. ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ. ತಪ್ಪಾಗಿದೆ, ಹೌದು. ಗೆದ್ದಂತ ಏಷ್ಯಾ ಕಪ್ ಏನಿದೆ ಅದು ಭಾರತದ ಕಿರೀಟವನ್ನ ತಗೊಂಡೋಗಿಟ್ಟು ತಪ್ಪಾಯ್ತು ಅಂತಂದ್ರೆ ಅಕ್ಷಮ್ಯ ಅಪರಾಧ ಅದು. ಅದನ್ನ ಬಹಳ ಗೌರವದಿಂದ ವಾಪಸ್ ಕೊಡಬೇಕು. ಆದ್ರೆ ಪಾಕಿಸ್ತಾನ ಹೇಳ್ತಾ ಇರೋದೇನು, ಈ ಮೊಹಸಿನ್ ನಖ್ವಿ ಕ್ಷಮೆ ಏನೋ ಯಾಚಿಸಿದ್ದಾರೆ. ಆದ್ರೆ ಪಾಕ್ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಆಕ್ಚುಲ್ ಆಗಿ ಏನ್ ಮಾಡಬೇಕಿತ್ತು ಅದನ್ನ ಮಾಡಿಲ್ಲ. ಗೌರವಯುತವಾಗಿ ಅದನ್ನ ಯಾರಿಗೆ ಸಲ್ಲಬೇಕು, ಯಾರಿಗೆ ಸೇರಬೇಕು ಅದನ್ನ ಕೊಡಬೇಕಿತ್ತು. ಆದ್ರೆ ಕೊಟ್ಟಿಲ್ಲ. ಭಾರತಕ್ಕೆ ಟ್ರೋಫಿ ಹಸ್ತಾಂತರ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದ್ರೆ ಅದರಲ್ಲೂ ಕೂಡ ನಕ್ರ. ಟ್ರೋಫಿ ಹಸ್ತಾಂತರ ಹೆಸರಲ್ಲಿ ಪಾಕ್ ಹೈ ಡ್ರಾಮಾ ಮಾಡ್ತಾ ಇದೆ. ಟ್ರೋಫಿಯನ್ನ ಕೊಡ್ತೀವಿ, ಆದ್ರೆ ಸೂರ್ಯಕುಮಾರ್ ಬಂದು ಅದನ್ನ ತಗೊಂಡು ಹೋಗ್ಲಿ. ಇದು ಪಾಕಿಸ್ತಾನದ ಹೊಸ ಮೊಂಡುವಾದ. ನೆಲಕ್ಕೆ ಬಿದ್ರೂ ಕೂಡ, ಸೋತರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತ ವಾದವನ್ನ ಈಗ ಮಾಡ್ತಾ ಇರೋದು ಪಾಕಿಸ್ತಾನದ ವರ್ತನೆ ಯಾವ ರೀತಿ ಆಗಿದೆ ಅಂತಂದ್ರೆ, ಸೋತ್ ಹೋದ್ರೂ ಕೂಡ ಹೊಸದೊಂದು ವಾದ. ಅದನ್ನ ಗೌರವಯುತವಾಗಿ ಕೊಡಬೇಕಾಗಿತ್ತು. ಟ್ರೋಫಿಯನ್ನ ಗೆದ್ದಿರುವಂತಹ ಟ್ರೋಫಿ, ಭಾರತದ ಹಕ್ಕಿನ ಟ್ರೋಫಿ. ಆದ್ರೆ ಅದನ್ನ ಗೌರವಯುತವಾಗಿ ಕೊಡದೆ ಸೂರ್ಯಕುಮಾರ್ ಬಂದದನ್ನು ತಗೊಂಡು ಹೋಗಬೇಕು. ಟ್ರೋಫಿಯನ್ನ ತಗೊಂಡು ಹೋಗೋದಕ್ಕೆ ಸೂರ್ಯಕುಮಾರೇ ಬರಬೇಕು ಅಂತ ಹೊಸ ಖ್ಯಾತೆಯನ್ನ ಈಗ ಮೊಹಸಿನ್ ನಖ್ವಿ ತೆಗೆದಿರೋದು. ಅದನ್ನ ಎಸ್ಸಿಸಿ ಕಚೇರಿಗೆ ಬಂದು ಸೂರ್ಯ ಟ್ರೋಫಿಯನ್ನ ತಗೊಂಡು ಹೋಗಬೇಕು ಅಂತ ಮೊಹಸಿನ್ ನಖ್ವಿ ಹೇಳಿರೋದು. ಕೆಟ್ಟ ಮೇಲೆ ಬುದ್ಧಿ ಕಲಿತಾರೆ ಕೆಲವರು, ಕೆಟ್ಟ ಮೇಲೂ ಕೂಡ ಬುದ್ಧಿ ಕಲಿಯೋದಿಲ್ಲ. ಅಂತ ಕ್ಯಾಟಗರಿಗೆ ಸೇರೋದು ಈ ಪಾಕಿಸ್ತಾನ. ಕೆಟ್ಟ ಮೇಲೂ ಕೂಡ ಬುದ್ಧಿಯನ್ನ ಕಲಿಯಲಿಲ್ಲ ಈ ಪಾಕಿಸ್ತಾನ. ಜಗತ್ತಿನ ಮುಂದೆ ಮಾನ ಹೋಗಿದೆ. ಮಾನ ಹೋದ್ರೂ ಕೂಡ ಹೊಸ ಖ್ಯಾತೆಯನ್ನ ತೆಗಿತಾ ಇದ್ದಾರೆ. ಹೊಸ ಖ್ಯಾತೆ ಏನಪ್ಪಾ ಅಂತಂದ್ರೆ, ಈ ಏಷ್ಯಾ ಕಪ್ ಹಸ್ತಾಂತರ ಮಾಡುವಂತಹ ವಿಚಾರದಲ್ಲಿ ಪಾಕ್ ನಕ್ರ ಮಾಡ್ತಾ ಇರೋದು ನಿಮ್ಗೆ ಗೊತ್ತೇ ಇದೆ. ಗೆದ್ದಿರುವಂತಹ ಟ್ರೋಫಿ ಅದನ್ನ ಕೊಡೋದಕ್ಕೂ ಕೂಡ ಮೊಂಡುವಾದ. ನಮ್ಮಿಂದ ತಪ್ಪಾಗಿದೆ ಅಂತ ಪಾಕಿಸ್ತಾನ ಬಿಸಿಸಿಐ ಹೇಳಿರೋದು. ಕ್ಷಮೆಯನ್ನ ಯಾಚಿಸಿದೆ ಈಗ ಪಾಕಿಸ್ತಾನ. ಬಿಸಿಸಿಐನ ಕ್ಷಮೆಯಾಚನೆಯನ್ನ ಮಾಡಿದೆ ಪಾಕಿಸ್ತಾನ. ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ. ತಪ್ಪಾಗಿದೆ, ಹೌದು. ಗೆದ್ದಂತ ಏಷ್ಯಾ ಕಪ್ ಏನಿದೆ ಅದು ಭಾರತದ ಕಿರೀಟವನ್ನ ತಗೊಂಡೋಗಿಟ್ಟು ತಪ್ಪಾಯ್ತು ಅಂತಂದ್ರೆ ಅಕ್ಷಮ್ಯ ಅಪರಾಧ ಅದು. ಅದನ್ನ ಬಹಳ ಗೌರವದಿಂದ ವಾಪಸ್ ಕೊಡಬೇಕು. ಆದ್ರೆ ಪಾಕಿಸ್ತಾನ ಹೇಳ್ತಾ ಇರೋದೇನು, ಈ ಮೊಹಸಿನ್ ನಖ್ವಿ ಕ್ಷಮೆ ಏನೋ ಯಾಚಿಸಿದ್ದಾರೆ. ಆದ್ರೆ ಪಾಕ್ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಆಕ್ಚುಲ್ ಆಗಿ ಏನ್ ಮಾಡಬೇಕಿತ್ತು ಅದನ್ನ ಮಾಡಿಲ್ಲ. ಗೌರವಯುತವಾಗಿ ಅದನ್ನ ಯಾರಿಗೆ ಸಲ್ಲಬೇಕು, ಯಾರಿಗೆ ಸೇರಬೇಕು ಅದನ್ನ ಕೊಡಬೇಕಿತ್ತು. ಆದ್ರೆ ಕೊಟ್ಟಿಲ್ಲ. ಭಾರತಕ್ಕೆ ಟ್ರೋಫಿ ಹಸ್ತಾಂತರ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದ್ರೆ ಅದರಲ್ಲೂ ಕೂಡ ನಕ್ರ. ಟ್ರೋಫಿ ಹಸ್ತಾಂತರ ಹೆಸರಲ್ಲಿ ಪಾಕ್ ಹೈ ಡ್ರಾಮಾ ಮಾಡ್ತಾ ಇದೆ. ಟ್ರೋಫಿಯನ್ನ ಕೊಡ್ತೀವಿ, ಆದ್ರೆ ಸೂರ್ಯಕುಮಾರ್ ಬಂದು ಅದನ್ನ ತಗೊಂಡು ಹೋಗ್ಲಿ. ಇದು ಪಾಕಿಸ್ತಾನದ ಹೊಸ ಮೊಂಡುವಾದ. ನೆಲಕ್ಕೆ ಬಿದ್ರೂ ಕೂಡ, ಸೋತರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತ ವಾದವನ್ನ ಈಗ ಮಾಡ್ತಾ ಇರೋದು ಪಾಕಿಸ್ತಾನದ ವರ್ತನೆ ಯಾವ ರೀತಿ ಆಗಿದೆ ಅಂತಂದ್ರೆ, ಸೋತ್ ಹೋದ್ರೂ ಕೂಡ ಹೊಸದೊಂದು ವಾದ. ಅದನ್ನ ಗೌರವಯುತವಾಗಿ ಕೊಡಬೇಕಾಗಿತ್ತು. ಟ್ರೋಫಿಯನ್ನ ಗೆದ್ದಿರುವಂತಹ ಟ್ರೋಫಿ, ಭಾರತದ ಹಕ್ಕಿನ ಟ್ರೋಫಿ. ಆದ್ರೆ ಅದನ್ನ ಗೌರವಯುತವಾಗಿ ಕೊಡದೆ ಸೂರ್ಯಕುಮಾರ್ ಬಂದದನ್ನು ತಗೊಂಡು ಹೋಗಬೇಕು. ಟ್ರೋಫಿಯನ್ನ ತಗೊಂಡು ಹೋಗೋದಕ್ಕೆ ಸೂರ್ಯಕುಮಾರೇ ಬರಬೇಕು ಅಂತ ಹೊಸ ಖ್ಯಾತೆಯನ್ನ ಈಗ ಮೊಹಸಿನ್ ನಖ್ವಿ ತೆಗೆದಿರೋದು. ಅದನ್ನ ಎಸ್ಸಿಸಿ ಕಚೇರಿಗೆ ಬಂದು ಸೂರ್ಯ ಟ್ರೋಫಿಯನ್ನ ತಗೊಂಡು ಹೋಗಬೇಕು ಅಂತ ಮೊಹಸಿನ್ ನಖ್ವಿ ಹೇಳಿರೋದು.